ಇವ್ರು ಮಾಡೋ ಚಿಪ್ಸ್ ನ ತಿನ್ನೋಕ್ ಹೋಗ್ಬೇಡಿ, ತಿಂದು ನಿಮ್ ಮಕ್ಳಿಗೆ ಕೊಡೋಕ್ ಹೋಗ್ಬೇಡಿ. ಏನಾದ್ರು ತಿಂದ್ರೆ ನೀವು ಮತ್ತೆ ನಿಮ್ ಮಕ್ಳು ಪಕ್ಕ ಅಡಿಕ್ಟ್ ಆಗಿ ಹೋಗ್ತೀರಾ. ಇದು ನಾರ್ಮಲ್ ಚಿಪ್ಸ್ ಅಲ್ಲ, ತರಕಾರಿ ಚಿಪ್ಸ್. ಅದು ಕೂಡ ಎಣ್ಣೆಲ್ ಕರಿಯೋದಲ್ಲ, ಡಿಫ್ರೆಂಟ್. ಇದು ನಮ್ ಕರ್ನಾಟಕದ ಬ್ರ್ಯಾಂಡ್. ಯಾವ್ದಿದು ಅಂತ ಅಂದ್ರೆ ನಮಸ್ಕಾರ, ಶೇರ್ ಮಾಡೋರ್ಗೆ ಡಬಲ್ ನಮಸ್ಕಾರ. ನಾನು ನಿಮ್ಮ ಉಂಡಾಡಿ ಗುಂಡ. ಎಲ್ಲ ಕೆಲ್ಸಕ್ಕೋಸ್ಕರ ಬೇರೆ ಊರಿಗೆ ಹೋದ್ರೆ ಅವ್ರ ಸ್ವಂತ ಊರಲ್ಲಿ ಏನಾದ್ರು ಮಾಡ್ಬೇಕು ಅಂತ ಶೃಂಗೇರಿಲಿ ಚಿಪ್ಸ್ ಫ್ಯಾಕ್ಟ್ರಿನ ಓಪನ್ ಮಾಡಿದ್ರು. ಇದ್ರ ಹೆಸರು ಕಾರೆನ್ಸ್ ಫುಡ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ. ಇಲ್ಲಿ ಎಲ್ಲಾ ತರದ ತರಕಾರಿ ಚಿಪ್ಸ್ ಗಳನ್ನ ಮಾಡ್ತಾರೆ. ಚಿಪ್ಸ್ ಅಂದ ತಕ್ಷಣ ಎಣ್ಣೆಲಿ ಕರೀತಾರೆ ಅಂತ ಅಲ್ಲ, ಇವರು ಸ್ಪೆಷಲ್ ಆಗಿ ವ್ಯಾಕ್ಯೂಮ್ ಫ್ರೈ ಟೆಕ್ನಾಲಜಿನ ಬಳಕೆ ಮಾಡಿ ಚಿಪ್ಸ್ ನ ಮಾಡ್ತಾರೆ. ಇದಕ್ಕೆ ಯಾವುದೇ ರೀತಿ ಕಲರ್ ಆಗ್ಲಿ ಶುಗರ್ ಆಗ್ಲಿ ಹಾಕಲ್ಲ. ಚಿಕ್ಕೋರಿಂದ ಹಿಡಿದು ದೊಡ್ಡೋರ್ವರ್ಗು ಧೈರ್ಯವಾಗಿ ತಿನ್ಬಹುದು. ಪ್ರಿಸರ್ವೇಟಿವ್ಸ್ ಇಲ್ಲ, ಎಲ್ಲ ಕೂಡ ನ್ಯಾಚುರಲ್. ISO ಮತ್ತೆ FSMO ಇಂದ ಸರ್ಟಿಫೈಡ್ ಕೂಡ ಆಗಿದೆ. ಹಾಗೆ ಇವ್ರಿಗೆ ಬೇಕಾಗಿ ತರಕಾರಿಗಳನ್ನ ಡೈರೆಕ್ಟ್ ಆಗಿ ರೈತರಿಂದಾನೆ ತಗೋತಾರೆ. ಶೃಂಗೇರಿ ಫ್ಯಾಕ್ಟರಿ ಇರೋದ್ರಿಂದ ಲೋಕಲ್ ಅಲ್ಲಿ ಇರೋ ಜನಕ್ಕೆ ಇಲ್ಲಿ ಕೆಲಸ ಕೂಡ ಸಿಕ್ಕಿದೆ. ನಾನು ಕೂಡ ಕೆಲವೊಂದು ಚಿಪ್ಸ್ ಗಳನ್ನ ಟ್ರೈ ಮಾಡಿದೆ. ಅಳಸ್ನನ್ನು, ಬೆಂಡೆಕಾಯಿ, ಈರುಳ್ಳಿ, ಗೆಣಸು, ಬೀಟ್ರೋಟ್, ಬೆಳ್ಳುಳ್ಳಿ, ಒಟ್ನಲ್ಲಿ ಟ್ರೈ ಮಾಡಿದ್ ಎಲ್ಲ ಕೂಡ ಅದ್ರ ಫ್ಲೇವರ್ ನ ಬಿಟ್ಕೊಂಡಿಲ್ಲ. ನ್ಯಾಚುರಲ್ ಆಗಿ ಹಿಂಗಿತ್ತು ಹಂಗೇನೆ ಇತ್ತು. ಯಾರೆಲ್ಲ ಹಸಿ ತಿನ್ನಕ್ಕಾಗಲ್ವೋ ಆರಾಮಾಗಿ ಇದನ್ನ ಟ್ರೈ ಮಾಡಬಹುದು. ಪಕ್ಕ ನೀವಂತೂ ಅಡಿಕ್ಟ್ ಆಗೋದಂತೂ ಗ್ಯಾರಂಟಿ. ನೀವೇನಾದ್ರು ಇವ್ರ ಚಿಪ್ಸ್ ನ ತಿನ್ಬೇಕು ಅಂತ ಇದ್ರೆ ಇವ್ರ ವೆಬ್ಸೈಟ್ ಅಲ್ಲಿ ಹೋಗಿ ತಗೋಬಹುದು, ಅಥವಾ ಹತ್ತಿರದ ಸೂಪರ್ ಮಾರ್ಕೆಟ್ ಅಲ್ಲಿ ಹೋಗಿ ಕೂಡ ತಗೋಬಹುದು. ಅದು ಬಿಟ್ರೆ ಜೆಪ್ಟೋ, ಝೊಮ್ಯಾಟೊ ಅಲ್ಲಿ ಕೂಡ ಇವರು ಇದ್ದಾರೆ. ಆರಾಮಾಗಿ ನೀವು ತಗೊಂಡು ತಿನ್ಬಹುದು. ತಿಂದ ಮೇಲೆ ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದು ಮಾತ್ರ ಮರಿಬೇಡಿ. ಇದೇ ತರ ಹೆಚ್ಚಿನ ಕಂಟೆಂಟ್ ಗಳಿಗೆ ಫಾಲೋ ಮಾಡಿ. ಮುಂದೆ ಸಿಗೋಣ. ಟಾಟಾ ಬೈ ಬೈ. ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ.